ಎಲ್ಲಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ಗೆ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು, ರಿಯಾನ್ ಪರಾಗ್ ಅವರಿಗೆ 12 ಲಕ್ಷ ಫೈನ್ ಬಿದ್ದಿದೆಯಂತೆ ಮಗ. ಹೌದು, ನೆನೆ ನಡೆದಂಥ CSK ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚಲ್ಲಿ ರಾಜಸ್ಥಾನ ಗೆಲ್ತು, ಬಟ್ ಆದರೂ ಗೆದ್ರೂ ಕೂಡ ಸ್ಲೋವರ್ ಓವರ್ ರೈಟ್ ಮಾಡಿದ್ರಿಂದ ಅವರಿಗೆ ಫೈನ್ನ 12 ಲಕ್ಷ ಹಾಕಿದ್ರಂತೆ. ಒಂಥರ IPL ಇದು ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ಗಳು ಆಗಿರೋದು ಅಂತ ಹೇಳ್ಬೇಕು. ಈ ಥರ ಫೈನ್ ಹಾಕಿಸ್ಕೊಂಡಿರೋದು. ಯಾಕಂದರೆ ಲಾಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಅವರು ಕೂಡ ಫೈನ್ ಹಾಕಿಸ್ಕೊಂಡಿದ್ರು. ಹಾರ್ದಿಕ್ ಪಾಂಡ್ಯ ಅವರು ಮ್ಯಾಚ್ನ ಸೋತರು, ಫೈನನ್ನು ಹಾಕಿಸ್ಕೊಂಡಿದ್ರು. ಸೊ ಬ್ಯಾಕ್ ಟು ಬ್ಯಾಕ್ ಮ್ಯಾಚಲ್ಲಿ ಇವಾಗ ಈ ಥರ ಆಗಿದೆ ಸೀನು. ಏನು ಗಿಫೆನ್ಸ್ ಅಂತ ಏನು ಡಿಕ್ಲೇರ್ ಮಾಡಿಲ್ಲ, ಅಂದರೆ ಡಿಮೆರಿಟ್ ಪಾಯಿಂಟು ಅದು ಇದೆಲ್ಲ ಏನು ಡಿಕ್ಲೇರ್ ಮಾಡಿಲ್ಲ ಇನ್ನು. ಸೊ ಡಿಮೆರಿಟ್ ಪಾಯಿಂಟ್ ಇನ್ನೂ ಬಂದಿಲ್ಲ. ಪದೇ ಸ್ಲೋವರ್ ಓವರ್ ರೈಟ್ ಏನಾದ್ರು ಮಾಡ್ತು ಕ್ಯಾಪ್ಟನ್ನು ಅಂತ ಅಂದರೆ ಪಕ್ಕ ಅವರಿಗೆ ಡಿಮೆರಿಟ್ ಪಾಯಿಂಟ್ ಅನ್ನೋದು ಬರುತ್ತೆ. ಜಾಸ್ತಿ ಡಿಮೆರಿಟ್ ಪಾಯಿಂಟ್ಸ್ 4-5 ಡಿಮೆರಿಟ್ ಪಾಯಿಂಟ್ ಆಯಿತು ಅಂದರೆ 1 ಮ್ಯಾಚ್ ಬ್ಯಾನು ಕೂಡ ಆಗ್ತಾರಂತೆ. ಅಪ್ಡೇಟ್ ಬಿಟ್ಟು ಸಂಜು ಸ್ಯಾಮ್ಸನ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಬೆಂಗಳೂರಿಗೆ ಬಂದಿರೋಂಥ ಸಂಜು ಸ್ಯಾಮ್ಸನ್ ಮ್ಯಾಚ್ಗೆ ಇರೋಂಥ ಜೋಶಿಗೆ ಇಲ್ಲಿಗೆ ಟ್ರಾವೆಲ್ ಮಾಡಿದ್ರಂತೆ. ಏನಕ್ಕೆ ಅಂದರೆ ಅವರಿಗೆ ಕ್ಲಿಯರೆನ್ಸ್ ಸಿಗಬೇಕಾಗಿದೆ NCAಯಿಂದ. ಅವ್ರು ಬರೀ ಬ್ಯಾಟಿಂಗ್ ಆಡೋದಕ್ಕೆ ಮಾತ್ರ ಇವಾಗ ಕ್ಲಿಯರೆನ್ಸ್ ಸಿಕ್ಕಿರೋದು. ಕ್ಯಾಪ್ಟನ್ಸಿ ನಿಭಾಯಿಸೋದಕ್ಕೆ ಅದು ಇದಕ್ಕೆ ಎಲ್ಲ ಏನು ಇನ್ನೂ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಫಿಷಿಯಲ್ ಆಗಿ. 3 ಮ್ಯಾಚ್ ಕ್ಯಾಪ್ಟನ್ಸಿ ನಿಭಾಯಿಸೋ ರಿಯಾನ್ ಪರಾಗ್ ಅಂತ ಅಫಿಷಿಯಲ್ ಅಪ್ಡೇಟ್ ಇತ್ತು. ಬಟ್ ಇವಾಗ ಗೋಯಿಂಗ್ ಫಾರ್ವರ್ಡ್ ಏನಿದೆ, ಇನ್ನು ಮುಂದೆ ಬರುವಂಥ ಮ್ಯಾಚ್ಗಳು ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ಸಿ ನಿಭಾಯಿಸಬೇಕು ಅಂತಂದರೆ ಅವ್ರ ಫೀಲ್ಡಿಂಗೇ ಆಗಿರಲಿ ವಿಕೆಟ್ ಕೀಪಿಂಗೇ ಆಗಿರಲಿ ಎರಡೂ ಕೂಡ ಮಾಡಬಾರ್ದು ಅಂತ NCA ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ರು. ಸೊ ಇದಕ್ಕೆ ಕ್ಲಿಯರೆನ್ಸ್ ಸಿಗಬೇಕಾಗಿದೆ, ಅದಕ್ಕೋಸ್ಕರ ಇವಾಗ ಟ್ರಾವೆಲ್ ಮಾಡಿದ್ರಂತೆ ಬೆಂಗಳೂರಿಗೆ. ಸೊ ನೋಡೋಣ ಕ್ಲಿಯರೆನ್ಸ್ ಸಿಗುತ್ತೋ ಅಥವಾ ರಿಯಾನ್ ಪರಾಗ್ ಅವರ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೇನೋ ಅಂತ. ಅಪ್ಡೇಟ್ ನಂಬರ್ 3, ಫ್ಲೆಮಿಂಗ್ಸೋ CSK ಹೆಡ್ ಕೋಚ್ ಮಾತಾಡಿದರೆ MS ಧೋನಿ ಏನಕ್ಕೆ ಡೌನ್ ದ ಆರ್ಡರ್, ಸಿಕ್ಕಾಪಟ್ಟೆ ಡೌನ್ ದ ಆರ್ಡರ್ ಬರ್ತಾರೆ. ಏನಕ್ಕೆ ಲಾಸ್ಟ್ ಒಂದು 4-5 ಓವರ್ ಇದ್ದಾಗ ಬರ್ತಾರೆ, ಅಥವಾ ಒಂದು 2 ಓವರ್ ಇದ್ದಾಗ ಬರ್ತಾರೆ, ಒಂದೊಂದು ಟೈಮ್ 2-3 ಬಾಲ್ ಇದ್ದಾಗ ಬರ್ತಾರೆ. ಏನಕ್ಕೆ ಈ ಥರ ಆಡ್ತಾರೆ ಲಾಸ್ಟ್ ಸೀಸನಿಂದ ಅಂತ ಕೇಳಿದಾಗ ಇವ್ರು ಕೊಟ್ಟಿರುವಂಥ ಉತ್ತರ ಇದು. ಲಾಸ್ಟ್ ಸೀಸನ್ ಏನೋ ನೀ ಇಂಜುರಿ ಆ ಇಂಜುರಿ ಈ ಇಂಜುರಿ ಅಂತೆಲ್ಲ ರೀಸನ್ ಕೊಡ್ತಾ ಇದ್ರಿ. ಬಟ್ ಇವಾಗ ಏನಪ್ಪ ಕತೆ ನಿಮ್ಮದು ಚೆನ್ನಾಗೇನೆ ಇದಾರಲ್ಲ, ಏನಾಗಿದೆ ಕತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ MS ಧೋನಿ ಮುಂಚೆ ಅವರ ಬಾಡಿ ಪಾರ್ಟ್ಸ್ಗಳು ಹೆಂಗೆ ಇರ್ತಿತ್ತೋ ಅದು ಇವಾಗ ಆ ಥರ ಇಲ್ಲ, ಆ ಥರ ಆ ರೇಂಜ್ಗೆಲ್ಲ ಕೆಲಸ ಮಾಡ್ತಿಲ್ಲ ಅವರಿಗೆ. ಸೊ ಅವ್ರಿಗೆ 10 ಓವರ್ ನಿಂತ್ಕೊಂಡು ಓಡಾಡಿಕೊಂಡು ಅಂದರೆ ರನ್ಸ್ ಎಲ್ಲ ಓಡ್ಕೊಂಡು 10 ಓವರೆಲ್ಲ ಆಡುವಂಥ ಕೆಪಾಸಿಟಿ ಅಷ್ಟರ ಮಟ್ಟಿಗೆ ಖಂಡಿತ ಇವಾಗ ಇಲ್ಲ. ಅದಕ್ಕೋಸ್ಕರ ಅವರು ಡೌನ್ ದ ಆರ್ಡರ್ ಬರೋದಕ್ಕೆ ಟ್ರೈ ಮಾಡ್ತಾರೆ, ಸಿಕ್ಕಾಪಟ್ಟೆ ಬಾಟಮಲ್ಲಿ ಬರೋದಕ್ಕೆ ಟ್ರೈ ಮಾಡ್ತಾರೆ. ಒಂಥರ ಸಿಂಪಲ್ ಆಗಿ ಅವ್ರಿಗೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಇವರು. ಇವಾಗ ಫ್ಯಾನ್ಸ್ಗಳೆಲ್ಲ ಕಾಮೆಂಟ್ ಸೆಕ್ಷನ್ ಆಗ್ತೀರಾ, ಜೆನ್ಯೂನ್ IPL ಫ್ಯಾನ್ಸು, ಕ್ರಿಕೆಟಿಂಗ್ ಫ್ಯಾನ್ಸ್ಗಳಾಗ್ತೀರಾ. ಏನಕ್ಕೆ ಆಡಬೇಕು ಇಂಥದ್ದೆಲ್ಲ ಪ್ರಾಬ್ಲಮ್ಗಳನ್ನೆಲ್ಲ ಇಟ್ಕೊಂಡು ಅಲ್ಲಿ ಯಂಗ್ಸ್ಟರ್ಗಳಿಗೆ ಆಪರ್ಚುನಿಟಿ ಕೊಟ್ಟರೆ ಆಗೋದಿಲ್ವಾ? ಏನಕ್ಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ಏನಕ್ಕೆ ಆಡಬೇಕು ಅಂತ ಕೇಳ್ತಾರೆ ಕೆಲವೊಬ್ರು. ಎಲ್ಲ ಮಾಡಬೇಕು, ಅವ್ರು 2 ಬಾಲ್ ಆಡ್ತಾರೋ 3 ಬಾಲ್ ಆಡ್ತಾರೋ ಗೊತ್ತಿಲ್ಲ, ಜೈ ತಲ ಅನ್ಕೊಂಡು ಬರ್ತೀವಿ ನಾವು ಅಂತ ಸ್ವಲ್ಪ ಜನ ಫ್ಯಾನ್ಸ್ಗಳು ಹೇಳ್ತಾರೆ. ಏನು ಹೇಳೋಣ ಇದಕ್ಕೆ? ಸೊ ಅವರೇ ಹೇಳ್ತಿದ್ದಾರೆ MS ಧೋನಿಗೆ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಬಾಡಿ ಪಾರ್ಟ್ಸ್ಗಳು, ಒಂಥರ ಆರೆಂಜ್ಗೆ ಫಿಟ್ನೆಸ್ ಇಲ್ಲ ಅವರಿಗೆ. 10 ಓವರ್ ನಿಂತ್ಕೊಂಡು ಆಡುವಂಥ ಫಿಟ್ನೆಸ್ ಇಲ್ಲ ಅಂತ ಹೇಳಿದ್ಮೇಲೆ ಏನಕ್ಕೆ ಆಡ್ತಾರೆ ಅಂತ ಜೆನ್ಯೂನ್ ಕ್ರಿಕೆಟ್ ಫ್ಯಾನ್ಸ್ ಖಂಡಿತ ಕೇಳ್ತಾರೆ. ಅಪ್ಡೇಟ್ ನಂಬರ್ 4, AB ಡಿವಿಲಿಯರ್ಸ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ RCBಯ ಸ್ಕೆಡ್ಯೂಲಿಂಗ್ ಬಗ್ಗೆ. ಏನು ಗುರು ಇದು ಅರ್ಥನೇ ಆಗ್ತಿಲ್ಲ ನನಗೆ. ಸ್ಟಾರ್ಟಿಂಗಲ್ಲೇ ಈ ಥರ ಹೋಮ್ ಅವೇ ಅಂತ ಇಟ್ಬಿಡಿದ್ರೆ ಆಲ್ರೆಡಿ ನಾವೆರಡು ಅವೇ ಮ್ಯಾಚ್ಗಳನ್ನ ಆಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಆಡಿದ್ವಿ, ಇಲ್ಲಿ ಹೋಗ್ಬಿಟ್ಟು ಆಡಿದ್ವಿ, ಮತ್ತೆ ಇವಾಗ ಹೋಮಿಗೆ ಬರ್ತಾ ಇದೀವಿ GT ಅಗೇನ್ಸ್ಟ್ ಆಡೋದಕ್ಕೆ. ಆಮೇಲೆ ಮತ್ತೆ ಅವೇಗೆ ಹೋಗ್ಬೇಕಾಗುತ್ತೆ ನಾವು, ಆಮೇಲೆ ಮತ್ತೆ ಹೋಮಿಗೆ ಬರಬೇಕಾಗುತ್ತೆ. ಹೋಮ್ ಅವೇ ಆಡ್ತಾ ಇರೋದು ಯಾಕೋ ನನಗೇನೋ ಒಂಥರ ಅನ್ನಿಸ್ತಾ ಇದೆ. RCBಗೆ ಈ ಥರ ಯಾವ ಸೀಸನ್ ಕೂಡ ಸ್ಟಾರ್ಟಿಂಗಲ್ಲೇ ಆಗಿರಲಿಲ್ಲ ಅಂತ ಒಂದು ಹೇಳಿದ್ದಾರೆ. ಆ್ಯಂಡ್ ಇದು ಗೊತ್ತಿಲ್ಲ ಪಾಸಿಟಿವ್ ಆದರೂ ಆಗ್ಬೋದು RCB ಅಂತಲೂ ಕೂಡ ಹೇಳಿದ್ದಾರೆ. ಯಾಕಂದರೆ ಗೆಲ್ತಾ ಇರೋದ್ರಿಂದ ಅವೇ ಗೆದ್ವಿ, ಇವಾಗ ಹೋಮ್ ಗೆದ್ವಿ, ತಿರ್ಗಾ ಅವೇ ಗೆದ್ವಿ. ಸೊ ಬರೀ ಒಂಥರ ಒಂದೇ ಫ್ಲೋ ಆಯಿತು ಅಂತಂದರೆ, ಒಂದೇ ಸ್ಟೇಡಿಯಮಲ್ಲಿ ಆಡ್ತು ಅಂತಂದರೆ RCB ಅಷ್ಟರ ಮಟ್ಟಿಗೆ ಕ್ಲಿಕ್ ಆಗಿಲ್ಲ ಹಿಂದೆ. ಯಾಕಂದರೆ ಹೋಮ್ ಮ್ಯಾಚಸ್ ಒಂದು 2-3 ಮ್ಯಾಚು ಕಂಟಿನ್ಯೂಸ್ ಆಗಿ ಹೋಮಲ್ಲಿ ಆಡ್ತು ಅಂತಂದರೆ ಅವಾಗ ಸೋತಿದ್ವಿ. ಇನ್ಫ್ಯಾಕ್ಟ್ ನಾವು ವುಮೆನ್ಸ್ನೂ ಕೂಡ ನೋಡಿದ್ವಿ, 2 ಅವೇ ಮ್ಯಾಚ್ ನಾವು ಗೆದ್ಕೊಂಬಂದ್ರು, ಹೋಮಲ್ಲಿ ನಾವು ಸ್ಟ್ರಗಲ್ ಮಾಡಿದ್ದು. ಸೊ RCB ಹೋಮಲ್ಲಿ ಸ್ಟ್ರಗಲ್ ಮಾಡ್ಬೋದೇನೋ, ಬಟ್ ಅದೇ ಕಂಟಿನ್ಯೂಸ್ ಮ್ಯಾಚ್ಗಳು ಇದ್ದಾಗ ಅದೇನಾದ್ರು ಅವೇ ಹೋಮ್ ಆಯಿತು ಅಂತಂದರೆ ಅವಾಗ ಅದು RCB ಪಾಸಿಟಿವ್ ಆದರೂ ಆಗ್ಬೋದೇನೋ, ಗೊತ್ತಿಲ್ಲ ಅಂತ ಹೇಳಿದ್ರೆ. ಒಟ್ಟಿನಲ್ಲಿ RCB ಈ ಸೀಸನ್ ಟ್ರಾವೆಲಿಂಗ್ ಎಲ್ಲ ನೋಡ್ತು ಅಂತಂದರೆ 17,000 ಕಿಲೋಮೀಟರ್ಸ್ನ RCB ಟ್ರಾವೆಲ್ ಮಾಡ್ತಾ ಇದೆ. ಇದು ಹೈಯೆಸ್ಟು ಇರೋವಂಥ ಫ್ರಾಂಚೈಸಿಗಳಲ್ಲೆಲ್ಲ ಹೈಯೆಸ್ಟು. ಅಪ್ಡೇಟ್ ನಂಬರ್ 5, CSKನ ಬೀಟ್ ಮಾಡಿದ್ರೆ ನಮ್ಮ RCB ಇವಾಗ ಮೋಸ್ಟ್ ಫಾಲೋಡ್ ಟೀಮ್ ಆನ್ ಇನ್ಸ್ಟಾಗ್ರಾಮ್ ಯಾವುದು ಅಂತಂದರೆ ಇಟ್ಸ್ ನಾನ್ ಅದರ್ ದ್ಯಾನ್ ನಮ್ಮ RCB. CSKದು ಫಾಲೋಯಿಂಗ್ 17.7 ಮಿಲಿಯನ್, ಇದನ್ನ ಬೀಟ್ ಮಾಡಿದ್ದಾಯಿತು 17.8 ಮಿಲಿಯನ್ ಮೂಲಕ RCB. ಸೊ CSK ಅವರ ಹೆಗ್ಗಳಿಕೆ ಹೆಮ್ಮೆ ಎಲ್ಲ ಇತ್ತು ಅವ್ರಿಗೆ. ನಮ್ಮದೇ ಟಾಪ್ ಟೀಮು ಹಂಗೆ ಹಿಂಗೆ ಇದೆಲ್ಲ ನೋಡಿ ಗುರು ಬೀಟ್ ಮಾಡಿದ್ದೀವಿ, 5 ಸಲ ಟ್ರೋಫಿ ಹೊಡೆದ್ರು ಕೂಡ ಇನ್ನು ಮುಂದೆ ಬೀಟ್ ಆಗ್ತಾನೆ ಇರುತ್ತೆ ಬಿಡಿ RCBದು, ಕೇಳಂಗೇನೇ ಇಲ್ಲ. ಇನ್ನು ಧೋನಿ ಬೇರೆ ಈ ಇಯರ್ ನನ್ನ ಪ್ರಕಾರ ರಿಟೈರ್ಮೆಂಟ್ನ ಅನೌನ್ಸ್ ಮಾಡುವಂಥ ಎಲ್ಲ ಪಾಸಿಬಿಲಿಟಿ ಎದ್ದೆದ್ದು ಕಾಣಿಸ್ತಾ ಇದೆ. ಈ ನೆಕ್ಸ್ಟ್ ಸೀಸನ್ ಆಡ್ತೀನಿ ಅಂತಂದರೆ ಈ ಸೀಸನೇ ಆಡಬೇಡ ಅಂತ ಹೇಳ್ತವ್ರು, ಫ್ಯಾನ್ಸ್ಗಳೇ ಆಡಬೇಡ ಅಂತ ಹೇಳ್ತವ್ರು. ಯಾಕೆಂತಂದರೆ ಆ ಥರ ಇವರೇ ಹೇಳ್ತವ್ರು, ಕೋಚೇ ಹೇಳ್ತವ್ರು ಆಗ್ತಿಲ್ಲ ಅವ್ರಿಗೆ ಅಂತ. ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡೆಲ್ಲ ಆಡೋದಿಲ್ಲ, ಏನು ಬೇಕಿಲ್ಲಮ್ಮ, ಒಂದು ಸೀಸನ್ನು ರಿಟೈರ್ಮೆಂಟ್ ಕೊಟ್ಬಿಡಿ, ಸೀಸನ್ನು ಪರವಾಗಿಲ್ಲ ಅಂತ ಹೇಳ್ತಾರೆ. ಧೋನಿ ಹೋದ್ರು ಅಂತಂದರೆ CSK ಇನ್ನೇನು ಅನ್ಫಾಲ್ ಹೊಡಿತಾ ಅಷ್ಟೇ ಎಲ್ಲರೂ. 17.8 ಮಿಲಿಯನ್ ಇದು ಇನ್ಕ್ರೀಸ್ ಆಗುತ್ತೆ ಹೊರತು ಡಿಕ್ರೀಸ್ ಅಂತೂ ಖಂಡಿತ ಆಗಲ್ಲ. ಯಾಕಂದರೆ ನಮ್ಮ RCB ಫ್ಯಾನ್ಸು CSK ಫ್ಯಾನ್ಸ್ ಥರಲ್ಲ, ಲಾಯಲ್ ಫ್ಯಾನ್ಸು.
ಸೊ ಇದಿಷ್ಟು ಆಗಿರೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬೋದು ಗಾಯ್ಸ್.